ಆ ಭಗವಂತ ಯಾವಾಗ ಕಳ್ಳ ತೋರ್ತರೋ, ಯಾವಾಗ ನಮ್ಮ ಮನೆ ಬರ್ಬೇಕು ಅಂತ ಇರ್ತದ ಅವಾಗ ಅಂತ ಬರೋದು ಅಲ್ವಾ? ಇದು ತಾನೇ ನಾವು ಅನ್ಕೊಂಡಿಗೆಲ್ಲ ಬರ್ತಾರ ಭಗವಂತ. ಏಕೆಂದ್ರೆ ಈ ಭಗವಂತನ ಕಥೆಯನ್ನ ಮಹಾರಾಷ್ಟ್ರ ವಾತ್ಸಲ್ಯದ ಕಥೆ ಕಥಾಭಾಗವನ್ನ ಹರಿಕಥ ವಿದ್ವಾನ್ ಚಿನ್ಮಯ ದಾಸರು ಕನ್ನಡಕ್ಕೆ ಅನುವಾದವನ್ನ ಮಾಡಿದ್ದಾರೆ. ಅಂದಲ್ಲಿ ಇಂದುವರೆಗೂ ಕೆಲವರು ಆ ಶಹೀದರ ಕಥೆಯನ್ನ ಚಿನ್ಮಯ ದಾಸ ಬರೆದಿರುವಂತ ಬುಕ್ ಹಿಡ್ಕೊಂಡು ಹೋಗ್ತಾರೆ. ಕೆಲವು 1 ಗಂಟೆ ಕಥೆ ಮುಗಿಸ್ತಾರೆ, ಕೆಲವು 3 ಗಂಟೆ ಕಥೆ ಮುಗಿಸ್ತಾರೆ, ಕೆಲವು ಬೆಳಗ್ಗೆ 5-5:30 ಗಂಟೆ ಕಥೆ ಮಾಡ್ತಾರೆ. ಒಬ್ಬೊಬ್ಬರು ಅವರವರ ಗುರುಗಳವರಿಗೆ ಹೇಳ್ಕೊಟ್ಟಿದ್ದರು. ಆ ರೀತಿಯಾಗಿ ಆ ಭಗವಂತನ ಚರಿತ್ರೆಯನ್ನ ಹಾಡಿ ಪಾಡಿ ಸಂತೋಷ ಪಡಿಸ್ತಾರೆ. ಏಕೆಂದ್ರೆ ಎಲ್ಲ ಬಲ್ಲವರು ಯಾರಿಲ್ಲ, ಒಂದು ಗೊತ್ತಿದ್ದರೆ ಒಬ್ಬನಿಲ್ಲ. ಎಲ್ಲವನ್ನೂ ನಾವು ತಿಳ್ಕೊಳ್ಳಕ್ಕಾಗಲ್ಲ ಭಗವಂತನ ವಿಚಾರದಲ್ಲಿ. ಈ ಭಗವಂತನ ಕಥೆಯಲ್ಲಿ ನನಗೆ ತಿಳಿದಿರುವಂತ ಕಥಾಭಾಗವನ್ನ ನಿಮ್ಮ ಮುಂದೆ ಗ್ರಾಮದಸ್ಥರ ಮುಂಭಾಗದಲ್ಲಿ, ಭಕ್ತ ಮಾಸೆ ಮುಂಭಾಗದಲ್ಲಿ ಈ ಕಥಾಶ್ರವಣವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಭಗವಂತನಾಗಿದ್ದ ಶಹೀದವರ ಕಥೆಯಲ್ಲಿ ರಾಜವಿಕ್ರಮ ಶರೀಫರ ಕಥಾಭಾಗದಲ್ಲಿ ಹಾಡುವಂತ ಮಾತುಗಳಲ್ಲಿ ಆಗಲಿ, ನುಡಿಯುವಂತ ಈ ರಾಗ ತಾಳಗಳಲ್ಲಿ ಆಗಲಿ ಯಾವುದಾದ್ರೂ ಲೋಪದೋಷ ಬಂದರೆ ಗ್ರಾಮದ ದೈವನಾಗಿದ್ದ ಶನಿದೇವರು, ಕಥಾಭಾಗ ಕೇಳುವಂತ ಸರ್ವ ಭಕ್ತಾದಿಗಳು, ಈ ಚಂದುಗಾರ ಗ್ರಾಮಸ್ಥರು, ಈ ಪುಟ್ಟ ಕಲಾವಿದರ ಆಶೀರ್ವಾದ ಮಾಡಿ ಅಂತ ಬೇಡಿಕೊಳ್ಳುತ್ತಾ